has given platform to showcase my innate talent. ವಿಪುಲವಾದ ಭೌಗೋಳಿಕ ಸಂಪತ್ತು, ಐತಿಹಾಸಿಕ ಪರಂಪರೆಯನ್ನೊಳಗೊಂಡ ಪುಣ್ಯಭೂಮಿ ಕರ್ನಾಟಕ. ಇದು ಕಲೆ, ಸಾಹಿತ್ಯ, ಲಲಿತ ಕಲೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಬೆಳೆಸಿಕೊಂಡ ಧನ್ಯಭೂಮಿ. ಸರಿಸುಮಾರು 6.5 ಕೋಟಿಯಷ್ಟು ಬರುವ ಜನಸಾಂದ್ರತೆಯಲ್ಲಿ 13% ಬರುವ ಮುಸ್ಲಿಂ ಸಮೂಹವಿರುವ ಕರ್ನಾಟಕದಲ್ಲಿ ಎಲ್ಲ ಅರ್ಥದಲ್ಲಿಯೂ ಮುಸಲ್ಮಾನರಿಗೊಂದು ಸಂಘಶಕ್ತಿಯು ಅತ್ಯವಶ್ಯಕ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಕಾಲದಲ್ಲೇ ಇಸ್ಲಾಮಿನ ಸಂದೇಶ ಭಾರತಕ್ಕೆ ತಲುಪಿತು. ಅರಬ್ಬಿ ಕಡಲಿನ ಕರಾವಳಿಯುದ್ದಕ್ಕೂ ಮಾಲಿಕ್ ದೀನಾರ್ ತಂಡವು ಧರ್ಮ ಪ್ರಚಾರ ಕೈಗೊಂಡಿದ್ದರಿಂದ ಆ ಕಾಲದಲ್ಲೇ ಕರ್ನಾಟಕ ಕೂಡ ಇಸ್ಲಾಮಿನ ಪಾದಸ್ಪರ್ಶದಿಂದ ಪುನೀತಗೊಂಡಿತು. والله الذي لا إله إلا هو عالم الغيب والشهادة هو الرحمن الرحيم هو الله الذي لا إله إلا هو الملك القدوس السلام المؤمن المهيمن. ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜವು ಅತ್ಯಂತ ಮುಂದುವರೆದಿದ್ದಾರೆ. ವಿಶೇಷಿತ ಧಾರ್ಮಿಕತೆಯಲ್ಲಿ ಅದು ಕರಾವಳಿ ಪ್ರದೇಶದಲ್ಲಿ. ಇದಕ್ಕೆ ಕಾರಣ ಕೇರಳದ ಸಾಮೀಪ್ಯವೇ. ಕೇರಳಕ್ಕೆ ಬಂದ ಧರ್ಮಬೋಧಕರಿಂದ ಕರ್ನಾಟಕದಲ್ಲಿ ಧರ್ಮ ಪ್ರಚಾರ ನಡೆಯಿತು. ಇಲ್ಲಿನ ಧಾರ್ಮಿಕ ನಾಯಕತ್ವ ಕೇರಳೀಯ ವಿದ್ವಾಂಸರ ಕೈಯಲ್ಲಿತ್ತೆಂಬುದನ್ನು ವಿಶ್ವಸಂಚಾರಿ ಇಬ್ನು ಬತೂತ ಕೂಡ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಧಾರ್ಮಿಕ ಸಂಘ ಸಂಸ್ಥೆಗಳು ಬೆಳೆದಂತೆಲ್ಲ ಅದರ ಪ್ರಭೆಯೊಂದು ಕರಾವಳಿ ಕರ್ನಾಟಕದಲ್ಲೂ ಮಿಂಚತೊಡಗಿತು. ಕೇರಳದಲ್ಲಿ ಎಸ್ಎಸ್ಎಫ್ ಬೆಳೆಯುತ್ತಾ ಹೋದಂತೆ ಕರಾವಳಿ ಕರ್ನಾಟಕದಲ್ಲಿ ಅದರ ಗಾಳಿ ಬೀಸಲಾರಂಭಿಸಿತು. ಕೆಲವು ಊರುಗಳಲ್ಲಿ ಅದರ ಶಾಖೆಗಳು ಆರಂಭವಾಗತೊಡಗಿತು. ಆದರೆ ಅದು ಕೆಲವು ಶಾಖೆಗಳಿಗೆ ಸೀಮಿತವಾಗಿತ್ತು. ಅದರಾಚೆಗೆ ಬೆಳೆದಿರಲಿಲ್ಲ. 1989 ಡಿಸೆಂಬರ್ನಲ್ಲಿ ಮಂಗಳೂರು ಬದ್ರಿಯಾ ಕಾಲೇಜಿನಲ್ಲಿ ಸೇರಿದ್ದ ಸಭೆಯೊಂದರಲ್ಲಿ ಎಬಿ ಹಸನುಲ್ ಫೈಜಿ ಅಧ್ಯಕ್ಷರಾಗಿ, ಹಾಜಿ ಹಮೀದ್ ಖಂದಕ್ ಕಾರ್ಯದರ್ಶಿಯಾಗಿ ಎಸ್ಎಸ್ಎಫ್ ಜಿಲ್ಲಾ ಸಮಿತಿ ರಚಿಸಲಾಯಿತು. SSF ಜಿಂದಾಬಾದ್, SSF ಜಿಂದಾಬಾದ್. 1988-89 ಸಮಸ್ತ ಎಂಬ ಕೇರಳದ ವಿದ್ವಾಂಸ ಸಂಘಟನೆಯೊಳಗೆ ಭಿನ್ನಾಭಿಪ್ರಾಯ ತಲೆದೋರಿ 2 ಸಂಸ್ಥೆಗಳು ರೂಪುಗೊಂಡಾಗ ಎಸ್ಎಸ್ಎಫ್ಗೆ ಅದು ಬಾಧಿಸಿತು. ಕರ್ನಾಟಕದಲ್ಲಿ ಸುನ್ನಿ ವಿದ್ಯಾರ್ಥಿ ಸಂಘಟನೆಯನ್ನು ಬಲಪಡಿಸಬೇಕೆಂದು ಅತ್ಯಂತ ಆಸಕ್ತಿಯಿಂದ ಯುವ ವಿದ್ವಾಂಸರು ಮತ್ತು ಉಮರಾಗಳು ಒಗ್ಗೂಡಿ ಕರ್ನಾಟಕದಲ್ಲಿ 2 ಸಂಸ್ಥೆಗಳೊಂದಿಗೂ ನಿಷ್ಪಕ್ಷ ನಿಲುವು ತಾಳಿಕೊಂಡು ಸ್ವತಂತ್ರ ಎಸ್ಎಸ್ಎಫ್ ರೂಪಿಸಲು ತೀರ್ಮಾನಿಸಿದರು. ಹಾಗೆಯೇ 1989 ಸೆಪ್ಟೆಂಬರ್ 19ರಂದು ಮಂಗಳೂರು ಪುರಭವನದಲ್ಲಿ ಸಮಾವೇಶ ಸೇರಿ ಕರ್ನಾಟಕದಲ್ಲಿ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಂಬ ಹೆಸರಲ್ಲಿ ಸ್ವತಂತ್ರ ವಿದ್ಯಾರ್ಥಿ ಸಂಘಟನೆಗೆ ಚಾಲನೆ ನೀಡಲಾಯಿತು. ಎಬಿ ಹಸನುಲ್ ಫೈಜಿ ಅಜ್ಜಾವರ ಪ್ರಥಮ ರಾಜ್ಯಾಧ್ಯಕ್ಷರಾಗಿ, ಕೆಪಿ ಹುಸೈನ್ ಸಾಯ್ದಿ ಕೆಸಿ ರೋಡ್ ಪ್ರಧಾನ ಕಾರ್ಯದರ್ಶಿಯಾಗಿ,
ಸಯ್ಯಿದ್ ಇಸ್ಮಾಯಿಲ್ ತಂಗಳ್ ಉಜಿರೆ, ಅಬ್ದುಲ್ ಲತೀಫ್ ಮಾಸ್ಟರ್ ಪುತ್ತೂರು ಮೊದಲಾದವರನ್ನೊಳಗೊಂಡ 11 ಸದಸ್ಯರ ಪ್ರಥಮ ರಾಜ್ಯ ಸಮಿತಿ. ಸತ್ಯದ ಹಾದಿಯ ತೋರುತ ಸಹಚರ ಧರ್ಮದ ನೀಯನ್ನು ಸಾರುವ 1989 ಅಕ್ಟೋಬರ್ 21ರಂದು ಸಂಘಟನೆ ಸರ್ಕಾರದ ನೋಂದಣಿ ಪಡೆಯಿತು. 1990 ಡಿಸೆಂಬರ್ 25ರಂದು ಮಂಗಳೂರು ಬದ್ರಿಯಾ ಕಾಲೇಜಿನಲ್ಲಿ ನಡೆದ 2ನೇ ಮಹಾಸಭೆಯಲ್ಲಿ ಕೊಡಗಿನ ಯೂಸುಫ್ ಸಾಯ್ದಿ ಅಯ್ಯಂಗೇರಿ ಅಧ್ಯಕ್ಷರಾಗಿ, ಮಂಗಳೂರಿನ ನ್ಯಾಯವಾದಿ ಮೊಹಮ್ಮದ್ ಉಸ್ಮಾನ್ ಪ್ರಧಾನ ಕಾರ್ಯದರ್ಶಿಯಾಗಿ 21 ಸದಸ್ಯ ರಾಜ್ಯ ಸಮಿತಿ ಅಸ್ತಿತ್ವಕ್ಕೆ ಬಂತು. ರಾಜ್ಯ ಎಸ್ಎಸ್ಎಫ್ ಅತ್ಯಂತ ಪ್ರಧಾನ ಘಟಕವಾಗಿದ್ದು, ಅವಿಭಜಿತ ಅಂದರೆ ಈಗಿನ ಉಡುಪಿ ಜಿಲ್ಲೆಯನ್ನು ಒಳಗೊಂಡ 8 ತಾಲೂಕುಗಳ ದಕ್ಷಿಣ ಕನ್ನಡ ಜಿಲ್ಲೆ. 1991 ಏಪ್ರಿಲ್ 24ರಂದು ಮೂರ್ನಾಡು ಹಿದಾಯತುಲ್ ಇಸ್ಲಾಂ ಮದ್ರಸದಲ್ಲಿ ನಡೆದ ವಿದ್ಯಾರ್ಥಿ ಸಮಾವೇಶದಲ್ಲಿ ಕೊಡಗು ಜಿಲ್ಲಾ ಎಸ್ಎಸ್ಎಫ್ ರೂಪಿಸಲಾಯಿತು. ಮುಂದೆ ಸಾಗರ ತಾಲೂಕು ಜೋಗ್ ಫಾಲ್ಸ್ ಬಳಿ ನಡೆದ ಸಮಾವೇಶದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಿತಿಯನ್ನು, ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯು, ಬೆಂಗಳೂರು ಹಿಂದೂಸ್ತಾನ್ ಲಾಡ್ಜ್ನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಬೆಂಗಳೂರು ಜಿಲ್ಲಾ ಸಮಿತಿಯನ್ನು ರೂಪಿಸಲಾಯಿತು. ಹನಫಿ ವಲಯ ಹಾಗೂ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಉತ್ಸಾಹಿ ಸುನ್ನಿ ಕಾರ್ಯಕರ್ತರು ಸಂಘಟನೆಯೊಂದಿಗೆ ಕೈಜೋಡಿಸಿದ್ದರಿಂದ ಧಾರವಾಡ, ಗದಗ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಮೊದಲಾದ ಜಿಲ್ಲೆಗಳಲ್ಲಿ ಎಸ್ಎಸ್ಎಫ್ ಘಟಕಗಳನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಹನಫಿ ಬಾಂಧವರು ಬಹುಸಂಖ್ಯಾತರಾಗಿರುವ ಉತ್ತರ ಕರ್ನಾಟಕದಲ್ಲಿ ಎಸ್ಎಸ್ಎಫ್ಗೆ ಹೆಚ್ಚಿನ ಅವಕಾಶಗಳಿವೆಯಾದರೂ ಭಾಷಾ ಭಿನ್ನತೆ ಹಾಗೂ ಸ್ಥಳೀಯ ಅರ್ಹ ವಿದ್ವಾಂಸರ ಕೊರತೆಯಿಂದ ಇಲ್ಲಿ ವ್ಯವಸ್ಥಿತವಾಗಿ ಕಾರ್ಯಾಚರಿಸಲು ಕಷ್ಟವಾಗಿದೆ. ಈ ಪೈಕಿ ಹಾವೇರಿಯಲ್ಲಿ ಉತ್ತಮವಾಗಿ ಎಸ್ಎಸ್ಎಫ್ನ ಚಟುವಟಿಕೆಗಳು ನಡೆಯುತ್ತಿವೆ. ಚಿತ್ರದುರ್ಗ, ಉತ್ತರ ಕನ್ನಡ ಹಾಗೂ ಹುಬ್ಬಳ್ಳಿಯಲ್ಲಿ ಕೂಡ ಎಸ್ಎಸ್ಎಫ್ನ ಚಟುವಟಿಕೆಗಳು ನಡೆಯುತ್ತಿವೆ. ಬಳ್ಳಾರಿ, ದಾವಣಗೆರೆ, ಬಿಜಾಪುರ, ಬಾಗಲಕೋಟೆ, ಗದಗ ಜಿಲ್ಲೆಗಳಲ್ಲಿ ಎಸ್ಎಸ್ಎಫ್ನ ಕೆಲವು ಘಟಕಗಳು ಮತ್ತು ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರಿದ್ದು ಹೆಚ್ಚಿನ ಪ್ರಯತ್ನದ ಅಗತ್ಯವಿದೆ. ವಾಸ್ತವದಲ್ಲಿ ಎಸ್ಎಸ್ಎಫ್ನ ಅನಿವಾರ್ಯತೆ ಬೇರೆಡೆಗಿಂತ ಉತ್ತರ ಜಿಲ್ಲೆಗಳಲ್ಲೇ ಹೆಚ್ಚು. ಧಾರ್ಮಿಕವಾಗಿ ತೀರಾ ಹಿಂದುಳಿದಿರುವ ಪ್ರದೇಶವಿದು. ಅತ್ಯಂತ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿಗೆ ಬೋಧಕರನ್ನು ಕಳುಹಿಸಿಕೊಡುವ ಕೆಲಸವನ್ನು ಕಳೆದ ಕೆಲವು ವರ್ಷಗಳಿಂದ ಎಸ್ಎಸ್ಎಫ್ ನಡೆಸಿಕೊಂಡು ಬಂದಿದೆ. ವಿವಿಧ ಅರಬಿಕ್ ಕಾಲೇಜುಗಳಲ್ಲಿ ಕಲಿಯುವ ಮುತಅಲ್ಲಿಮರನ್ನು ರಂಜಾನ್ ರಜಾ ಕಾಲದಲ್ಲಿ ಇದಕ್ಕೆ ಬಳಸಲಾಗುತ್ತಿದ್ದು ಬಹಳ ಪ್ರಯೋಜನಕಾರಿಯಾಗಿದೆ. ಸಂಘಟನೆಯು 3ನೇ ದಶಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲು ವಿಶೇಷ ಪ್ರಯತ್ನ ನಡೆಸುತ್ತಿದೆ. ರಚಿಸುವ ಬನ್ನಿ, ಧಾರ್ಮಿಕ ಪ್ರಜ್ಞೆಯ ಆತ್ಮೀಯತೆಯನ್ನು ತಿಳಿಸುವ ಸಾರುವ ಬನ್ನಿ, ವಿಸ್ಮಯ ಕ್ರಾಂತಿಗೆ ಹೋರಾಟದ ನವ ಸಂಚಯ ರಚಿಸುವ ಬನ್ನಿ, ಅಧರ್ಮದ ನೆಲೆಯಲ್ಲಿ ಎಸ್ಎಸ್ಎಫ್ ರೂಪುಗೊಂಡ ಬಳಿಕ ಹಲವಾರು ವಿದ್ಯಾ ಹಾಗೂ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಕರ್ನಾಟಕ ಸಾಕ್ಷಿಯಾಯಿತು. ಇದರಿಂದ ನೂರಾರು ವಿದ್ಯಾರ್ಥಿಗಳು ಭಾರತದಾದ್ಯಂತ ಕಲಿಯುವ ಅವಕಾಶ ಲಭ್ಯವಾಯಿತು. ನೂರಾರು ಸಂಸ್ಥೆಗಳು ಸ್ಥಾಪನೆಯಾಯಿತು. ಲೌಕಿಕ ಧಾರ್ಮಿಕ ವಿದ್ಯಾರ್ಥಿ ಶಕ್ತಿಯನ್ನು ನೈತಿಕ ದಾರಿಯಲ್ಲಿ ಒಗ್ಗೂಡಿಸಲು, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಜನರನ್ನು ಜಾಗೃತಿಗೊಳಿಸಲು ಎಸ್ಎಸ್ಎಫ್ಗೆ ಸಾಧ್ಯವಾಯಿತು. ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿರುವ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಎಸ್ಎಸ್ಎಫ್ ಹಮ್ಮಿಕೊಂಡ ಪ್ರತಿಭೋತ್ಸವ ಕಾರ್ಯಕ್ರಮಗಳು 2 ವರ್ಷಕ್ಕೊಮ್ಮೆ ಭವ್ಯವಾಗಿ ನಡೆಯುತ್ತಿವೆ. 12ರಿಂದ 25 ವಯಸ್ಸಿನವರೆಗಿನ ಕಾರ್ಯಕರ್ತರನ್ನು ಪ್ರಾಯದ ಆಧಾರದಲ್ಲಿ 3 ವಿಭಾಗಗಳಾಗಿ ವಿಂಗಡಿಸಿ 16 ಸ್ಪರ್ಧೆಗಳನ್ನು ನೀಡಲಾಗುತ್ತದೆ. ಉಪನ್ಯಾಸ,
ಸಮ್ಮೇಳನ, ಭಾಷಣಗಳ ಶಿಬಿರಗಳ ಮೂಲಕ ಬೋಧನೆ ನಡೆಯುತ್ತಿದ್ದರೆ, ಪುಸ್ತಕ, ಪತ್ರಿಕೆ, ಕಿರುಕೃತಿಗಳ ಮೂಲಕ ಬರಹದಿಂದ ಬೋಧನೆ ನಡೆಸಲಾಗುತ್ತಿದೆ. 1987 ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಎಸ್ಎಫ್ ಅಲ್ ಮುನೀರ್ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿ 2 ವರ್ಷ ನಡೆಸಿತ್ತು. 1999ರಲ್ಲಿ ಸುನ್ನಿ ಟುಡೇ ಎಂಬ ಹೆಸರಿನಲ್ಲಿ ಕನ್ನಡ ಮತ್ತು ಉರ್ದು ಮಾಸಪತ್ರಿಕೆಗಳ ಪ್ರಾಯೋಗಿಕ ಸಂಚಿಕೆಯನ್ನು ಆರಂಭಿಸಿತು. ಪ್ರಕಾಶನ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿಯೇ ಇಫ್ರಾದ್ ಎಂಬ ಅಂಗಸಂಸ್ಥೆಯನ್ನು ಬೆಳೆಸಲಾಯಿತು. ಇದೀಗ ಇದು ರೀಡ್ ಪ್ಲಸ್ ಪಬ್ಲಿಕೇಶನ್ ಎಂದಾಗಿದೆ. ಇಶಾರಾ ಸುನ್ನಿ ಸಾಹಿತ್ಯ ರಂಗದಲ್ಲಿ ತನ್ನದೇ ಆದ ಅಕ್ಷರ ಜಾತ್ರೆಯನ್ನು ನಡೆಸುತ್ತಿದ್ದು, ನಾಡಿಗೆ ಎಸ್ಎಸ್ಎಫ್ ಕರುಣಿಸಿದ ಭಾಗ್ಯವೆಂದೆನಿಸಿದೆ. ಕರ್ನಾಟಕ ಯಾತ್ರಾ ಜಿಂದಾಬಾದ್, ಕರ್ನಾಟಕ ಯಾತ್ರಾ ಜಿಂದಾಬಾದ್. सुन्नियों की शान, सब दिलों की जान, लेके मोहब्बत का पैगाम आए हैं. सुन्नियों की शान, सब दिलों की जान, लेके मोहब्बत का. ಮನುಷ್ಯನಿಗೆ ಸೃಷ್ಟಿಕರ್ತ ಕರುಣಿಸಿದ ಮಾನವೀಯತೆ ಎಂಬ ಗೌರವ ಕಳಚಿ ಬಿತ್ತು. ಸಮಾಜದಲ್ಲಿನ ವಿದ್ರೋಹಕ ಕೃತ್ಯಗಳಿಗೆ ಮನುಷ್ಯ ಮಾರ್ಪಡುವಾಗ ಮನುಷ್ಯ ಮನಸ್ಸುಗಳ ಒಗ್ಗೂಡುವಿಕೆಯ ಪ್ರಯತ್ನಕ್ಕೆ ಸುನ್ನಿ ಮುಸ್ಲಿಮರ ಅಜೇಯ ನಾಯಕ ಸುಲ್ತಾನುಲ್ ಉಲಮಾ ಶೇಖ್ ಅಬೂಬಕ್ಕರ್ ರವರ ನೇತೃತ್ವದಲ್ಲಿ ನಡೆಸಿದ ಕರ್ನಾಟಕ ಯಾತ್ರೆ ಎಂಬ ಸಂಚಲನ ನಾಡಿನ ಸಾಮರಸ್ಯತೆಗೂ ಒಗ್ಗಟ್ಟಿಗೂ ಕಾರಣವಾಗಿದೆ. पैगाम आए हैं, जुल्मत को मिटाने, रोशनी फैलाने, गफलत से जगाने, इल्म की राह दिखलाने, सुन्नियों की शान. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಫೆಬ್ರವರಿ 17. ಜಿಂದಾಬಾದ್ ಜಿಂದಾಬಾದ್ ಕೆಸಿಎಫ್ಗೆ ಜಿಂದಾಬಾದ್. ವಿದೇಶ ಮಣ್ಣಲ್ಲಿ ತಮ್ಮ ಅಸ್ತಿತ್ವವನ್ನು ಪುನಃಸ್ಥಾಪಿಸಿದ ಕನ್ನಡದ ಜನರಿಗೆ ಸುನ್ನತ್ ಜಮಾಅತಿನ ತತ್ವಾದರ್ಶದಡಿಯಲ್ಲಿ ದುಡಿದು ಜೀವನ ನಡೆಸಲು ಕೆಸಿಎಫ್ ಎಂಬ ಸಂಘಟನೆಯನ್ನು ರಚಿಸಲಾಗಿದೆ. ಸುಂದರ ಧರ್ಮದ ಸಂದೇಶವನ್ನು ಸಾರಿದೆ ಕೆಸಿಎಫ್. ಅಂದದ ಚಂದಿರ ಎಸ್ಎಸ್ಎಫ್ ಮಾಡಿದ ಕ್ರಾಂತಿಗಳು, ಎಸ್ಎಸ್ಎಫ್ ಇಲ್ಲಿ ಧಾರ್ಮಿಕವಾಗಿ ನೈತಿಕವಾಗಿ ನಡೆಸಿದ ಚಳವಳಿಗಳು ಮತ್ತು ಚೇಂಜಸ್ ಏನು ಹೇಳ್ತಾರೆ, ಒಂದು ಎಸ್ಎಸ್ಎಫ್ನ ಮೆಂಬರ್ಶಿಪ್ ಇರುವ ವಿದ್ಯಾರ್ಥಿಯನ್ನು ಮತ್ತೆ ಇನ್ನೊಂದು ಬೇರೆ ವಿದ್ಯಾರ್ಥಿಯನ್ನು ನಿಲ್ಲಿಸಿದರೆ ನಮಗೆ ಸರಿಯಾಗಿ ಅವರ ಮುಖದಲ್ಲಿ ನೋಡ್ಬೋದು ಈ ವ್ಯತ್ಯಾಸಗಳು. ಹೀಗೆ 10 ಹಲವು ದೀರ್ಘದೃಷ್ಟಿ ಯೋಜನೆಗಳ ಮೂಲಕ ಕಾಲದ ಬೇಡಿಕೆಯ ಪೂರೈಕೆಗೆ ಸದಾ ಸನ್ನದ್ಧ ಸೇನೆಯಾಗಿ ಎಸ್ಎಸ್ಎಫ್ ಕಾರ್ಯನಿರ್ವಹಿಸುತ್ತಿದೆ. ಇನ್ನೂ ಕೂಡ ಮಾಡಲು ಬಹಳಷ್ಟಿದೆ. ಚಲಿಸಬೇಕಿರುವ ದಾರಿ ಸುಗಮವಾಗಲಿ. ದೀನಿ ಚೈತನ್ಯದ ನೈಜ ಆದರ್ಶದ ಪತಾಕೆಯ ವಾಹಕರಾದ ಎಸ್ಎಸ್ಎಫ್ನ ಗುರಿ ಮುಟ್ಟಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಲಾಂ.